ಅಂತರಪಟ ಅಂತರಪಟ. ಮಂಗಳ ಮಂಗಳ ಅನ್ನ ಎಲ್ಲಿ? ದಕ್ಷು ಅನ್ನ ಎಲ್ಲಿ? ಅಡಿಗೆ ಅನ್ನ ಇಲ್ಲೇ ಇದೆ, ಬನ್ನಿ. ಇಲ್ಲೇ ಇದೆಯಾ? ಸರಿ, ಸಾಂಬಾರು ಪಲ್ಯ ಯಾವುದು? ಸರಿ ಸರಿ, ಪಲ್ಯ ಯಾವುದು? ಅಯ್ಯೋ, ಅವನ್ಗೆ ಆಕ್ಚುಲಿ ಸಾಂಬಾರ್ಗಿಂತ ಮೊಸರು ಇಷ್ಟ. ಮೊಸರು ಎಲ್ಲಿದೆ ನೋಡಿ. ಹಾ, ಕರೆಕ್ಟ್. ದಕ್ಷು, ನೀನು ಉಪ್ಪು ತಗೊಂಬ ಬೇಗ. ಎಲ್ಲಿಟ್ಟಿದ್ದಾಳೆ ಮಂಗಳ? ಓ, ಪಲ್ಯ ಯಾವುದು ಇಲ್ವಾ ದಕ್ಷು? ಅಮ್ಮ ಏನೇ? ಅವನ್ ಹೊರಟೋದ. ಏನು ಹೆದರೋಷ್ಟಿಲ್ಲ? ಮಿಸ್ಟರ್ ಮೂರ್ತಿ, ಅಂಥದ್ದೇನಿಲ್ಲ. ವಿ ನೀಡ್ ನಾಟ್ ವರಿ. ಆದರೆ ಆ CCTV ಫುಟೇಜ್ ಮಾತ್ರ ಯಾವುದೇ ಕಾರಣಕ್ಕೂ ಪೊಲೀಸಿಗೆ ಸಿಗಬಾರ್ದು. ಯು ಶುಡ್ ಬಿ ಲಿಟಲ್ ಕೇರ್ಫುಲ್. ಯು ಶುಡ್ ಟೇಕ್ ಕೇರ್ ಆಫ್ ಇಟ್. ನಾನು ನೋಡ್ಕೋತೀನಿ ಸರ್. ಒಂದು ನಿಮಿಷ ಸರ್. ಮೂರ್ತಿ, ಮಲಗಿದೆಯಾ? ಇದೇನು ಹೀಗೆ ಕೇಳ್ತಿದ್ಯಾ ಧರ್ಮ? ಇದು ನಿದ್ದೆ ಮಾಡೋ ಟೈಮಾ? ಲಾಯರ್ ಜೊತೆ ಮಾತಾಡ್ತಿದ್ದೆ. ತುಂಬ ಮುಖ್ಯವಾದ ವಿಷಯ. ಬೇಕಾದ್ರೆ ನಾನು ಅಲ್ಲಿಗೆ ಬಂದು ಹೇಳ್ತೀನಿ, ಫೋನಲ್ಲಿ ಬೇಡ. ಏನಾಯ್ತು ಧರ್ಮ? ಸ್ವಲ್ಪ ಮನೆಗೆ ಬೇಗ ಬಾ. ಅದೇ ಏನಾಯ್ತು ಅಂತ. ಅದು ಸುಶಾಂತ್ ಈಗಷ್ಟೇ ಮನೆಗೆ ಬಂದಿದ್ದ. ನಾ ಬರ್ತೀನಿ ಸರ್. ನಾನು ಸ್ವಲ್ಪ ಧರ್ಮ ಮನೆಗೆ ಹೋಗಬೇಕು. ನೀವು ಮಿಕ್ಕಿದ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಿಬಿಡಿ ಸರ್. ಬೆಳಗ್ಗೆ ಸಿಗ್ತೀನಿ. ಎಸ್ ಮೂರ್ತಿ, ಐ ವಿಲ್ ಟೇಕ್ ಕೇರ್ ಆಫ್ ಇಟ್. ಥ್ಯಾಂಕ್ ಯು ಸರ್. ಅಯ್ಯೋ, ಇವಳಿಗೇನೆ ಬಂತು? ಅಮ್ಮ, ಅದ್ ಸೀರಿಯಲ್ ಅಮ್ಮ. ಹೇ, ಸೀರಿಯಲ್ ಆದ್ರೆ ಹಂಗ ಮಾಡ್ತಾರೆ. ಜೀವಕ್ಕೇನ್ ಬೆಲೆ ಇಲ್ವಾ? ಒಂಚೂರು ನ್ಯೂಸ್ ಆದರೂ ಹಾಕಿ, ಏನೇನು ಫ್ರೀ ಕೊಡ್ತಾರೆ ನೋಡೋಣ. ಇನ್ನು ಸ್ವಲ್ಪ ಇದೆ, ಮುಗ್ದೋಗ್ಬಿಡುತ್ತೀರಪ್ಪ. ಏನು ಓದ್ಕೊಳಲ್ವಾ? ಟೈಮ್ ಆಯಿತು, ಬೆಳಗ್ಗೆ ಕಾಲೇಜಿಗೆ ಲೇಟ್ ಆಗಲ್ವಾ? ಮಲ್ಕೋ. ಅಯ್ಯೋ, ಮಲ್ಕೋತೀನಿರಪ್ಪ. ಅಯ್ಯೋ, ಮರ್ತು ಬಿಟ್ಟಿದೆ ಅಪ್ಪ. ನಾನು ನಿಂಗೆ ಹೇಳಿದ್ದೆ ತಾನೇ ಟ್ರಿಪ್ಗೆ ಹೋಗ್ಬೇಕು ಅಂತ. ನಾಳೆನೇ ಲಾಸ್ಟ್ ಡೇಟು, ದುಡ್ಡು ಕೊಡ್ಬೇಕು. ಏನ್ ಮಾಡ್ಲಿ ನಾನು? ಕೇಳಿಸ್ಕೊಂಡ್ರಾ? ನನ್ನ ಮಗಳು ಟ್ರಿಪ್ ಹೋಗ್ಬೇಕು. ನಾಳೆ ದುಡ್ಡು ಬೇಕೇ ಬೇಕು. ನನ್ನ ಹತ್ರ ದುಡ್ಡಿಲ್ಲ ಸಿರಿ. ದಯವಿಟ್ಟು ನನ್ನ ಹಿಂಸೆ ಮಾಡಬೇಡಿ. ದುಡ್ಡು ಇಲ್ವಂತಲ್ಲ ಮಗಳೇ. ನನ್ನಂತ ಬಡವನ ಮಗಳಾಗ ಹುಟ್ಟಿ ಟ್ರಿಪ್ಗೆ ಹೋಗ್ಬೇಕು ಅಂತ ಅನ್ಕೊಳ್ಳೋದೇ ತಪ್ಪು. ಹೋಗ್ ಮಲ್ಕೋ, ಕನಸು ಕಾಣು. ಅಲ್ಲಿ ನೋಡು, ದೊಡ್ಡ ವಾಟರ್ ಫಾಲ್ಸು, ಅದ್ರ ಪಕ್ಕ ಬೀಚು, ಅದ್ರಿಂದ ದೊಡ್ಡ ಬೆಟ್ಟ. ನಾವೆಲ್ಲ ಕನಸು ಕಾಣಬೇಕು ಅಷ್ಟೇ ಮಗಳೇ. ಕನಸು ಕಾಣಬೇಕು, ಕನಸು ಕಾಣಬೇಕು. ಬಿಡಮ್ಮ ನೀನು. ನೀನ್ ಯಾಕಪ್ಪ ಅಳ್ತೀಯ? ನಾನೇನ್ ಕೇಳ್ಬಾರದ್ ಕೇಳಿದ್ನ ಅವಳಿಗೆ. 1,00,000 ಕೇಳಿರೋ ತರ ಆಡ್ತಾಳೆ ನೋಡು. ಆಫ್ಟರ್ ಆಲ್ 700 ರೂಪಾಯಿ ಕೇಳ್ದೆ, ಅದನ್ನು ಅವಳ ಕೈಲಿ ಕೊಡಕ್ಕಾಗಲ್ವಾ? ನನ್ ಜೀವನನೇ ಇಷ್ಟ ಆಗೋಗಿದೆ. ಅವಳಿಗೆ ಮಾತ್ರ ಎಲ್ಲ ಸಿಗುತ್ತೆ, ಆದ್ರೆ ನನಗೇನು ಸಿಗಲ್ಲ. ಅಪ್ಪ, ನೀನ್ ಹೇಳಿದ್ದೆ ಕರೆಕ್ಟ್ ಅಪ್ಪ. ನನ್ ಬಡವನ್ ಮಗ್ಳೆ. ನಾವ್ ಈ ಟ್ರಿಪ್ಪು ಗಿಪ್ಪು ಅಂತ ಏನು ಕನಸು ಕಾಡ್ಬಾರ್ದು. ಬಟ್ಟೆನೂ ಅಷ್ಟೇ, ಅವಳು ಹಾಕ್ ಬಿಟ್ಟಿರೋ ಬಟ್ಟೆನೆ ನಾನು ಕಾಲೇಜಿಗೆ ಹಾಕೊಂಡು ಹೋಗ್ತಿದ್ದೀನಿ, ಗೊತ್ತಾ? ಏನೇ ಮಾತಾಡ್ತಿದ್ಯಾ ನೀನು? ಮೊನ್ನೆ ಬಟ್ಟೆ ಬೇಕಂದಾಗ 2 ಜೊತೆ ಕುರ್ತಾ ತಂದ್ಕೊಡ್ಲಿಲ್ಲ ಅವಳು? ಯಾವುದು? ಆ ಫುಟ್ಬಾಲ್ ಮೇಲೆ ಮಾಡೋ ಕುರ್ತಾನ? ಅದನ್ನ ಯಾರೇ ಹಾಕೊಂಡು ಹೋಗ್ತಾರೆ? ಸುಮ್ನಿರ್ ನೀನು. ಈ ಮನೇಲಿ ಇಷ್ಟೆಲ್ಲ ಜಗಳ ಆಗ್ತಾ ಇದೆಯಲ್ಲ. ಸಿರಿ, ತಗೋ. ಇದರಲ್ಲಿ 2,000 ರೂಪಾಯಿ ಇದೆ. 700 ರೂಪಾಯಿ ಟ್ರಿಪ್ಪಿಗೆ ಕೊಟ್ಟು ಉಳಿದಿರೋ ದುಡ್ಡಲ್ಲಿ ನಿನ್ನ ಅಂಗಡಿಲೇ ಹೋಗಿ ಬಟ್ಟೆ ತಗೋ. ನನ್ನ ಬಟ್ಟೆ ಹಾಕೊಳ್ಳೋದ್ರಲ್ಲಿ ನಿನಗಿಷ್ಟೊಂದು ಬೇಜಾರಿದೆ ಅಂತ ನನಗೆ ಗೊತ್ತಿರಲಿಲ್ಲ ಕಣೆ ಸಿರಿ. ಏನೇ ಮಾತಾಡ್ತಿದ್ಯಾ? ಚೆನ್ನಾಗಿರೋದ್ ಬಟ್ಟೆ ಎಲ್ಲ ನೀನು ಕೊಟ್ಬಿಟ್ಟು ಸುಮಾರಾಗಿರೋದು ಅವಳು ಇಟ್ಕೊಂಡಿಲ್ವೇನೆ? ಏನಿಲ್ಲ, ಆ ಬಟ್ಟೆಗಳು ಚೆನ್ನಾಗೇ ಇದೆ. ಅಪ್ಪ, ಕೇಳ್ದೆ ಈ ಅಮ್ಮ ಮಾತಾಡೋದು. ಚೆನ್ನಾಗಿರೋ ಬಟ್ಟೆಗಳನ್ನೆಲ್ಲ ನಾನು ಕೊಟ್ಟು ಸುಮಾರಾಗಿರೋದು ಇವಳು ಇಟ್ಕೊಂಡಿದ್ದಾಳಂತೆ. ಯಾವಳು ಹೇಳಿದ್ಲು ಕೊಡೋದಕ್ಕೆ? ಎಲ್ಲಾನು ಇವಳೇ ಇಟ್ಕೋಬೇಕಿತ್ತು. ಏನೋ ದೊಡ್ಡ ತ್ಯಾಗಮೂರ್ತಿ ಇವಳು. ಸಿರಿ,
ಹರ್ದಿರೋ ಬಟ್ಟೆ ಹಾಕೊಂಡು ಹೋಗ್ತಾಳೆ ಕಣೆ ಅವಳು. ಹೊರಗಿನ ಪ್ರಪಂಚ ಎಲ್ಲ ಆಡ್ಕೊಳುತ್ತೆ ಅಂತ ಹರ್ದಿರೋ ಬಟ್ಟೆನ ಹೊಲ್ಕೊಂಡು ಅದೇ ತರ ಇನ್ನೊಂದ್ ಕಡೆನೂ ಹೊಲ್ಕೊಂಡು ಹಾಕೊಂಡು ಹೋಗ್ತಾಳೆ ಕಣೆ ಅವಳು. ದಯವಿಟ್ಟು ಅವಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ ಕಣೆ. ಈ ಮನೆಗೋಸ್ಕರ ಅವಳು ಎಷ್ಟು ಕಷ್ಟ ಪಡ್ತಿದ್ದಾಳೆ ಅಂತ ನನಗೆ ಗೊತ್ತು. ಅಮ್ಮ ಹೋಗ್ಲಿ ಬಿಡಮ್ಮ, ಅವಳಿಗೆ ಗೊತ್ತಾಗಲ್ಲ ಪಾಪ. ತುಂಬಿರೋ ಜೇಬು 100 ಚಟ ಕಲಿಸುತ್ತೆ, ಖಾಲಿ ಜೇಬು ಜೀವನದ ಪಾಠ ಕಲಿಸುತ್ತೆ ಸಿರಿ. ಕಷ್ಟಗಳ ಮಧ್ಯೆ ಬದುಕೋದೆ ನಿಜವಾದ ಜೀವನ ಕಣೆ ಸಿರಿ. ತಗೋ. ಅಮ್ಮ ತಾಯಿ, ಕೊಡ್ತಾ ಇರೋ 700 ರೂಪಾಯಿಗೆ ಇಷ್ಟುದ್ದ ಲೆಕ್ಚರ್ ಕೊಡ್ಬೇಡ ನೀನು. ನೀನು ಬೇಡ, ನಿನ್ ದುಡ್ಡು ಬೇಡ, ಎತ್ಕೊಂಡು ಹೋಗೆ. ನಾನು ಯಾವ ಟ್ರಿಪ್ಗೂ ಹೋಗ್ತಾ ಇಲ್ಲ. ಅವನು ನಾಲಾಯ್ಕು ಬಂದೇ ಬರ್ತಾನೆ ನೋಡು ಅಂತ. ನೀನ್ ಬಂದೇ ಬರ್ತೀಯ ಅಂತ ಅಷ್ಟು ಕಾನ್ಫಿಡೆನ್ಸ್ ಕಣೋ ಅವ್ರಿಗೆ ನಿನ್ ಮೇಲೆ. ಮಾನ ಮರ್ಯಾದೆ ಅಂತೂ ಮೊದಲೇ ಇಲ್ಲ. ಎಲ್ಲೂ ಇರಕ್ ಜಾಗ ಇಲ್ಲದೆ ವಾಪಸ್ ಮನೆಗೆ ಬಂದೇ ಬರ್ತಾನೆ ನೋಡ್ತಿರೋ ಅಂದ್ರು. ಆಗಲೇ ಆಮ್ಲೆಟ್ ಕೊಟ್ರಲ್ಲ, ಅದು ಕೊಡ್ಬೋದಾ? ತುಂಬ ಹೊಟ್ಟೆ ಹಸಿದಿದೆ. ಥ್ಯಾಂಕ್ ಯು. ನಾನ್ ನಿನ್ಗೋಸ್ಕರ ಅಡ್ಗೆ ಮಾಡಿಸ್ತಾ ಇದ್ರೆ ನೀನ್ ಇಲ್ಲಿ ಪಿಜ್ಜಾ ತರಿಸ್ಕೊಂಡು ತಿಂತಾ ಇದ್ಯಾ? ಅದು 4 ಯಾರು ತಿಂತಾರೋ ಇಷ್ಟು? ನನಗೆ ಯಾವ ಪಿಜ್ಜಾ ತಿನ್ಬೇಕಂತ ಡಿಸೈಡ್ ಮಾಡಕ್ಕೆ ಆಗ್ಲಿಲ್ಲ. ಅದಕ್ಕೆ ನಾನು 4 ಡಿಫ್ರೆಂಟ್ ಟಾಪಿಂಗ್ಸ್ ತರಿಸಿದೀನಿ. ಎಲ್ಲದಲ್ಲೂ ಒಂದೊಂದು ಪೀಸ್ ತಿಂತೀನಿ. ಅದ್ರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪೂರ್ತಿ ತಿಂತೀನಿ. ಅಲ್ಲ ರಾಜ್, ಇಷ್ಟೊಂದು ಊಟ ಯಾರಾದ್ರೂ ವೇಸ್ಟ್ ಮಾಡ್ತಾರ? ಏನ್ ಬೇಕು ಅದನ್ನ ಮಾತ್ರ ತರಿಸ್ಕೊಂಡು ತಿನ್ಬೇಕು ತಾನೆ. ಒಂದು ತನ್ನ ಸಿಕ್ಕಿದ್ರೆ ಸಾಕು ಅಂತ ಎಷ್ಟೊಂದ್ ಜನ ಕೊರಗ್ತಾ ಇದ್ದಾರೆ. ಸಾರಿ ಮಾಮ್, ನೀನು ಹೇಳಿರೋ ಆ ಒಂದೊತ್ತಿಗೆ ತಿನ್ನಕ್ಕೆ ಸಿಗದೆ ಇರೋನು ನಾನೇ ಆಗ್ಬಿಟ್ಟೆ. ನಮ್ಮಮ್ಮ ಯಾವಾಗ್ಲೂ ಹೀಗೆ, ಮಗನ್ ವಿಚಾರ ಬಂದ್ರೆ ಅತ್ತು ಕರೆದು ಸೀನ್ ಕ್ರಿಯೇಟ್ ಮಾಡ್ಬಿಡ್ತಾರೆ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ನನ್ ಮಗ ಎಲ್ಲಿದ್ನೋ, ಎಷ್ಟು ದೂರದಿಂದ ಬಂದ್ನೋ, ಎಷ್ಟು ಸುಸ್ತಾಗಿದ್ನೋ, ಎಷ್ಟು ಹೊಟ್ಟೆ ಹಸ್ಕೊಂಡಿದ್ನೋ. ನಾನ್ ತಟ್ಟೆಗೆ ಊಟ ಹಾಕೊಂಡ್ ಬರೋಷ್ಟ್ರಲ್ಲಿ ಅವ್ನು ಹೊರಟೋಗಿದ್ದ. ಮೂರ್ತಿ ಹಸ್ಕೊಂಡ್ ಬಂದ್ ಮಗ ಒಂದ್ ತುತ್ತು ಕೂಡ ತಿನ್ಲಿಲ್ಲ. ನಾನು ಅವ್ನ ಮುಖ ಕೂಡ ಸರಿಯಾಗಿ ನೋಡ್ಲಿಲ್ಲ. ಮೂರ್ತಿ
ಅವನ್ನ ಎಲ್ಲಿದ್ರು ಅವನ್ನ ಕರ್ಕೊಂಡ್ ಬನ್ನಿ ಮೂರ್ತಿ. ಅದು ಒಂದು ಮಾತು ಬಿಟ್ಟು ಬೇರೆ ಏನು ಬೇಕಾದ್ರೂ ಹೇಳಿ ನಾನು ಕೇಳ್ತೀನಿ. ಇದು ಏನ್ ಮೂರ್ತಿ ಹೀಗೆ ಹೇಳ್ತಾ ಇದ್ದೀರಾ? ನನ್ ಮಗ ನನಗ್ ಬೇಕು. ಅವನ್ ಮನೆಗ್ ಬರೋವರೆಗೂ ನಾನು ಊಟ ಮಾಡಲ್ಲ. ಏನಕ್ಕ ನೀನು ಚಿಕ್ಕ ಮಕ್ಕಳ ತರ ಹಠ ಮಾಡ್ಕೊಂಡು? ನಿನಗಿದೆಲ್ಲ ಅರ್ಥ ಆಗಲ್ಲ, ನೀನ್ ಸುಮ್ನಿರ. ನಿಮ್ಮ ನೋವು ನನಗೆ ಅರ್ಥ ಆಗತ್ತೆ ಅತ್ಗೆ, ಆದರೆ ದಯವಿಟ್ಟು ನೀವು ಸ್ವಲ್ಪ ಸಿಚುಯೇಷನ್ ಅರ್ಥ ಮಾಡ್ಕೊಳ್ಳಿ. ನಿಮಗೆಲ್ಲ ಹೇಗೆ ಹೇಳೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ. ನಮ್ಮ ಸುಶಾಂತ್ ತುಂಬಾ ದೊಡ್ಡ ತೊಂದರೆಗೆ ಸಿಕ್ಕಾಕೊಂಡಿದ್ದಾನೆ. ಏನಾಯ್ತು ಮೂರ್ತಿ? ಆಕ್ಸಿಡೆಂಟ್ ಆಗಿ ಕೋಮಲ್ಲಿದ್ನಲ್ಲ, ಆ ಹುಡುಗ ತೀರ್ಕೊಂಡ್ಬಿಟ್ಟಿದ್ದಾನೆ. ಆ ಇನ್ಸ್ಪೆಕ್ಟರ್ ಬೇರೆ ಮರ್ಡರ್ ಕೇಸ್ ಫೈಲ್ ಮಾಡ್ತೀನಿ ಅಂತ ಓಡಾಡ್ತಾ ಇದ್ದಾನೆ. ಇಂಥ ಟೈಮಲ್ಲಿ ನಮ್ಮ ರಾಜ್ ಹೊರಗಡೆ ಎಲ್ಲೂ ಕಾಣಿಸ್ಕೊಳ್ಳೋದು ಒಳ್ಳೇದಲ್ಲ. ಇದೇನ್ ಮೂರ್ತಿ ಹೀಗೆ ಹೇಳ್ತಿದ್ದೀರಾ? ಹಾಗಾದ್ರೆ ಲಕ್ಷ್ಮಣ ಮೂರ್ತಿ ಹತ್ರ ಮಾತಾಡಿ ಬೇಲ್ಗೆ ಅರೇಂಜ್ ಮಾಡೋಣ. ನಾನು ಅದೇ ಲಕ್ಷ್ಮಣ್ ಮೂರ್ತಿ ಅವ್ರ ಜೊತೆ ಮಾತಾಡಿದ್ದೀನಿ. ಆಂಟಿಸಿಪೇಟರಿ ಬೇಲ್ ವ್ಯವಸ್ಥೆ ಆಗಿದೆ. ಆದರೆ ಆ ಇನ್ಸ್ಪೆಕ್ಟರ್ ಹತ್ರ ತುಂಬಾ ಸ್ಟ್ರಾಂಗ್ ಆಗಿರೋ ಎವಿಡೆನ್ಸ್ ಇದೆ. ಅವ್ನು ಇನ್ನೇನಾದ್ರು ಸ್ಕೀಮ್ ಮಾಡಿ ನಮ್ಮ ಸುಶಾಂತ್ನ ಒಳಗೆ ಹಾಕ್ಬಿಡ್ತಾನೆ. ಏನಾದರೂ ಮಾಡಿ ನಾವು ನಮ್ಮ ರಾಜ್ನ ಕಾಪಾಡ್ಕೋಬೇಕಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದ್ಗೆ. ಅಮರ್, ನೀವೇನು ಮಾಡೋಕ್ಕಾಗಲ್ವಾ? ಲಕ್ಷ್ಮಣ ಮೂರ್ತಿ ಇಸ್ ದ ಬೆಸ್ಟ್ ಕ್ರಿಮಿನಲ್ ಲಾಯರ್.